ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಕಸ ಹಾಕುವ ವಿಚಾರವಾಗಿ ಉಂಟಾದ ಕ್ಷುಲ್ಲಕ ಜಗಳವೊಂದು ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಆಘಾತಕಾರಿ ಘಟನೆ ನಡೆದಿದೆ. ಗೌನಿಪಲ್ಲಿ ಗ್ರಾಮದಲ್ಲಿ ಕಸ ಸುರಿಯುವ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದ್ದು, ಅದು ಶುಕ್ರವಾರ ಸಂಜೆ ಮಾರಾಮಾರಿಗೂ ದಾರಿ ಮಾಡಿಕೊಟ್ಟಿದೆ. ಈ ವೇಳೆ ನಡೆದ ಹಲ್ಲೆಯಲ್ಲಿ 60 ವರ್ಷದ ಶಾಜ್ ಖಾನ್ ಅನ್ನೋರು ಸ್ಥಳದಲ್ಲೇ ತೀವ್ರವಾಗಿ ಗಾಯಗೊಂಡಿದ್ದು, ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ಶಾಜ್ ಖಾನ್ ಅವರ ಮಗ ಶಹಬುದ್ದೀನ್ ಅವರನ್ನು ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಹಲ್ಲೆ ಕೃತ್ಯದಲ್ಲಿ ಬಾಬು, ವಾಸಿಂ ಮತ್ತು ಶಾಕಿಬ್ ಅನ್ನೋರು ಭಾಗಿಯಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು, ಅವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ವಿಷಯ ತಿಳಿದ ತಕ್ಷಣ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್, ಡಿವೈಎಸ್ಪಿ ರಾಜೇಶ್ ಹಾಗೂ ಗೌನಿಪಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್, ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗೌಡ, ರಾಯಲ್ಪಾಡು ಸಬ್ ಇನ್ಸ್ಪೆಕ್ಟರ್ ರಾಮು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಘಟನಾ ಸ್ಥಳದಲ್ಲಿ ಗೌನಿಪಲ್ಲಿ ಠಾಣೆಯ ಪೊಲೀಸರು ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಲೈಟ್ ಹಂಗೆ ಜಗಳ ಆಗ್ತಾ ಇರ್ತಾರೆ. ಹಿಂಗಾಗಿ ಈ ಮನೆ ನೋಡ್ಬಿಟ್ಟು ಏನು ಮಾಡ್ತಾರೆ, ಇವ್ರಿಗೆ ಫೋನ್ ಮಾಡ್ತಾರೆ ಮಷಿನ್ಗೆ. ಇವ್ರು ಮಷಿನ್ ಅಲ್ಲಿ ಬಟನ್ ಅವ್ರೇನು ಮಾಡ್ತಾರೆ, ಫೋನ್ ಮಾಡ್ತಾರೆ. ಇವನೇನು ಮಾಡ್ತಾರೆ, ಬಸ್ ಇದು ಬಟನ್ ಕಟ್ ಮಾಡ್ತಾರೆ. ಕಟ್ಟೂರು ಅದು ಕಟ್ ಮಾಡ್ತಾರೆ. ತಗೊಂಬಂದಾದ್ಮೇಲೆ ಅವ್ರೇನು ಮಾಡ್ತಾರೆ, 2-3 ದಿವಸ ನೀನು ಹೊಡಿತೀನಿ ಅಂತ ಹೇಳ್ತಾರೆ. ಇದು ಆಗಿರೋದು ನಮ್ಮ ತಾತ. ಏನಕ್ಕಾಗಿರೋದು ಅಂದರೆ ಇದು ಕಸ ಇತ್ತು ನಮ್ಮ ಮನೆ ಹತ್ರ, ಅದು ಎತ್ಕೊಳ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಅದು ಪ್ಲೇಸ್ ಬಂದು ಅವರು ಅನ್ನೋದು ದೊಡ್ಡ ಅನ್ನೋದು ಹಾಕಕ್ಕೆ ಹೋಗುವಾಗ ಇದು ನಮ್ಮ ಅನ್ನೋದು ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಆಗ್ಬಾರ್ದು ಅಂತ. ಆಗ್ಬೋದು, ಬೇರೆಯವರು ಹಾಕ್ತಾರೆ ಅಲ್ಲೇ ಆಗ್ಬೋದು. ಆಗ್ತಾಯಿದ್ರೆ ಅವರು ಹಿಂದೆ ಮನೆಯವರು ಅವ್ರ ಅಕ್ಕ ಅವರು ಅನ್ನ ಅಲ್ಲ ಅವ್ರ ಅಕ್ಕ ಅವರು ತಮ್ಮ ಯಾರು ಅಕ್ಕ ಅವರು ಮಗ ಅವರು ಬಂದಿದ್ದ ಆ ಕಡೆ. ಏನಕ್ಕಿಲ್ಲ ಆಗ್ತಾ ಇರೋದಂದರೆ ನಮ್ಮ ಅನ್ನದ್ದು ಇದು ಪ್ಲೇಸು ಅದಕ್ಕೆ ಆಗ್ತಾಯಿದ್ದೀನಿ ಅಂದರೆ ಅವರೇನು ಮಾತಾಡಿದ್ದಾರೆ, ಕೆತ್ತು ಮಾತು. ಏನಕ್ಕೆ ಮಾತಾಡ್ತಾ ಇರೋದು ಆ ಥರ ಅಂತ ಹೇಳಿದ್ದಾರೆ. ಅಷ್ಟರಲ್ಲೇ ಸ್ಟಿಕ್ ಇತ್ತು ಅಲ್ಲಿ. ಅವ್ರ ಮಗ ಎತ್ಕೊಂಡು ಹೊಡೆದಿದ್ದಾನೆ. ಏನಕ್ಕೆ ಹೊಡೆಯೋದು ಇಷ್ಟದಕ್ಕಿಲ್ಲ ಅಂತ ಇವ್ರು ಹೊಡೆಯಕ್ಕೆ ಹೋಗಿದ್ದಾರೆ. ಹೊಡೆಯಕ್ಕೆ ಹೋಗಿದ್ದಕ್ಕೆ ಅವ್ರ ಮನೆಯಿಂದ ಎಲ್ಲರೂ ಬಂದಿದ್ದಾರೆ. ನಮ್ಮ ಮಾವ ಅವ್ರ ಮಗ, ನಮ್ಮ ತಾತ ಅವ್ರ ಮಗ ಇಲ್ಲಿಂದ ಹೋದ್ರು. ನಾವು ಆಚೆನೇ ಇದ್ದು ಕುತ್ಕೊಂಡಿದ್ರು, ಅವ್ರು ಹಾಕಕ್ಕೆ ಹೋಗಿದ್ರು. ಅವ್ರ ಮಗ ಹೋದ್ರು. ಏನಕ್ಕೆ ಹೊಡೆಯಕ್ಕೆ ಬಂತಾ ಇದ್ದಂದ್ರೆ ಅಷ್ಟರಲ್ಲೇ ಅವ್ರು ಬಂದಿದ್ರಲ್ಲ, ಅವ್ನ ಮಗ ಮತ್ತು ಅವ್ರ ಅಪ್ಪ ಬಂದರು. ಇವ್ರೊಬ್ಬಳೇ ಇದ್ದಿತ್ತು. ಅದಕ್ಕೆ ನಮ್ಮ ಮಾವ ಹೌದು. ಅವ್ರು ಆದ್ರೂ ಮಾತಾಡಿಲ್ಲ ಕರೆಕ್ಟಾಗಿ. ಸ್ಟಿಕ್ ತಗೊಳ್ಬೇಡಕ್ಕೆ ಬಂದರು. ಇವರು ಎತ್ಕೊಳ್ಬಿಟ್ರು ಸ್ಟಿಕ್. ಅಷ್ಟರಲ್ಲೇ ಅವ್ರ ಮಮ್ಮ ಏನಾದ್ರು ವೈಫು ಎಲ್ಲರೂ ಬಂದರು. ಅದರಲ್ಲೇ ಮಧ್ಯದಲ್ಲೇ ಬಂದುಬಿಟ್ಟು ಅವ್ರಿಗೆ ಏಜ್ ಬಿದ್ದಿದ್ದೆ. ಯಾರು ಬಿಡ್ದಾರೋ ಗೊತ್ತಿಲ್ಲ. ಮತ್ತು ಅವರೇ ಫಸ್ಟ್ ಹೊಡೆಗೆ ಬಂದಿರೋದು. ಏಜ್ ಬಿತ್ತು. ಮತ್ತು
ಬಾಬು ಅಂತ ಅವ್ನು ಬಂದಿದ್ದಾನಲ್ಲ, ಅವ್ರ ಮಗ ಬಂದ್ಬಿಟ್ಟು ಮಟನ್ ಕಟ್ ಮಾಡ್ತಾನೆ. ದೊಡ್ಡದು ಅದು ಇದು ಅಲ್ಲ, ಮಟನ್ ಕಟ್ ಮಾಡೋದಲ್ಲ, ಒಂದು ಹೈಟ್ ಆಗಿತ್ತು ಅದು ಎತ್ಕೊಂಡು ಬಂದ್ಬಿಟ್ಟು ಒಡ್ಬಿಡ್ಲ ಅಂತ ಮುಂದೆ ಬಂದು ಏನಕ್ಕೆ ಹೊಡೆಯೋದ್ರಿಂದ ಅಂದರೆ ಅವ್ನು ಬೇಕಂತ ಇಲ್ಲಿ ಕಟ್ ಮಾಡಿಬಿಟ್ನು. ಅಷ್ಟೆಲ್ಲ ಅವ್ರು ಸುಸ್ತು ಅವ್ರ ಮೇಲೆ ಅವ್ರು ನಮ್ಮ ತಾತ ಅವರ ಮಗುಗೆ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾನೆ ಕೈಗೆ. ನಮ್ಮ ತಾತ ಶ್ರೀನಿವಾಸಪುರಮಿದ್ದಾರೆ, ನಮ್ಮ ಮಾವ ಕೊಲೆಯಲ್ಲಿದ್ದಾರೆ. ಅವರ ಬಾಬು ಒಬ್ಬರೇನಮ್ಮ, ಇನ್ನು ಯಾರಾದ್ರು? ಅವ್ರ ಮಗನ ಬಂದಿದ್ದಾನೆ. ಅವ್ರ ಮಗ ಇನ್ನೊಬ್ಬ ಮಗ ಇದ್ನು, ಅದಲ್ಲೇ ಬಂದಿದ್ದಾನೆ. ಅವ್ರ ಹೆಸರೇನಮ್ಮ? ಅವನ ಹೆಸರು ಬಂದು ಇದು ವಸೀಮ್ ಮತ್ತು ಸಾಹಿಬ್ ಮತ್ತು ಅವ್ರ ಅಜ್ಜಿನು ಬಾಬು ಅವರು? ಬಾಬು ಅವರಪ್ಪ. ಬಾಬು ಅವರು ಇದ್ರಾ? ಬಾಬು ಅವರಪ್ಪ, ಬಾಬು ಅವ್ರ ಮಗ, ನಮ್ಮ ಮಗ ಬಂದಿರೋದು. ಬಾಬು ಅವರು ಇದ್ರಾ? ಹ್ಞೂ, ಬಾಬು ಅವರು ಇದ್ರು ಸೆಟ್ಟಿಂಗಲ್ಲಿ. ಅವ್ರ ಅಪ್ಪನಿದ್ರು, 2 ಮಗುಸಿನಿದ್ರು. ಮತ್ತು ಮನೆಯಿಂದ ಫೋನ್ ಮಾಡಿಬಿಟ್ಟು ಹೇಳಿದೆ ಬಂದ್ವಿ ಅಂತ ಮಗುಗೆ. ಇದು ಕಟ್ ಮಾಡೋಕ್ಕೆ. ಸರಿ.